ನಿನ್ ಕಣ್ಣಲ್ಲಿ ಏನೋ ಒಂದು ಅಟ್ರಾಕ್ಷನ್ ಇದೆ, ಅದು ನನ್ನ ಡಿಸ್ಟರ್ಬ್ ಮಾಡ್ತಾ ಇದೆ. ಡಿಸ್ಟರ್ಬ್ ಆಗ್ಬೇಡಿ, ಆರೋಗ್ಯ ಹಾಳಾಗತ್ತೆ. ನನಗೂ ನಿಮ್ಗೂ ಸಿಮಿಲಾರಿಟೀಸ್ ತುಂಬಾ ಇದೆ ಅನಿಸ್ತದೆ. ಫಾರ್ ಎಕ್ಸಾಂಪಲ್? ಒಂದಾದ್ರೆ ಹೇಳ್ತಾ ಇದ್ದೆ, ಆದ್ರೆ ತುಂಬಾ ಇದೆ. ನೀವ್ ನನ್ ಕಣ್ ನೋಡಿದ್ರೆ ಕ್ಲೂ ಸಿಗ್ಬೋದೇನೋ. ಪಾಪಾ ಏನ್ರಿ ಕಣ್ಣಲ್ಲಿ ದೊಡ್ಡ ಆಯಸ್ಕಾಂತನ ಇಟ್ಕೊಂಡಿದ್ದೀರಾ? ಡಿಸ್ಟರ್ಬ್ ಆದ್ರ ಮತ್ತೆ ಹಾಗಾದ್ರೆ ಜೋಡಿ ಆಗಣ್ವಾ? ನನ್ಗೆ ಬಟರ್ ಸ್ಕಾಚ್ ಐಸ್ ಕ್ರೀಮ್ ಇಷ್ಟ. ನಿಮ್ಗೂ ಅದೇ ಇಷ್ಟ ಅಲ್ವಾ? ನನಗೆ ಬ್ಲೂ ಕಲರ್ ಇಷ್ಟ, ರಸಗುಲ್ಲ ಇಷ್ಟ. ನಿಮ್ಗೂ ಇದೆಲ್ಲ ಇಷ್ಟ ತಾನೆ? ಯಾರು ನೀವು? ನನ್ನ ಬಗ್ಗೆ ಭಾರಿ ಡೀಟೇಲ್ಸ್ ಕಲೆಕ್ಟ್ ಮಾಡಿದ್ದೀರಾ? ಇಷ್ಟ ಆದ ಬಗ್ಗೆ ಡೀಟೇಲ್ಸ್ ತಿಳ್ಕೊಬೇಕಲ್ವಾ? ನನಗ್ ನೀವ್ ತುಂಬಾ ಇಷ್ಟ ಆದ್ರಿ. ಯಾಕೆ ಇಷ್ಟ ಆದ್ರಿ ಅಂತ ತುಂಬಾ ರಿಸರ್ಚ್ ಮಾಡಿದೆ. ಆಗ ನನ್ನ ನಿಮ್ಮ ಟೇಸ್ಟ್ 99% ಮ್ಯಾಚ್ ಆಗುತ್ತೆ ಅಂತ ಗೊತ್ತಾಯ್ತು. ಆಗ್ಲೇ ಡಿಸೈಡ್ ಮಾಡ್ಕೊಂಡೆ ನಾನ್ ಯಾಕೆ ಇವ್ರು ಮ್ಯಾಚ್ ಆಗ್ಬಾರ್ದು. ಏನಂತೀರ ಬದ್ರಿ? ಇಬ್ರು ಹಿಂದಾಗಣ್ವಾ? ಇದ್ರಲ್ಲಿ ಸೆನ್ಸ್ಗೆ ಸಿಗ್ದಿರೋದು ಏನಿದೆ? ನನ್ನ ಇಷ್ಟ ಕಷ್ಟಗಳು ಮಾತ್ರ ಸ್ಟಡಿ ಮಾಡಿದ್ರೆ ಆಗೋಯ್ತಾ? ಮ್ಯಾಚ್ ಆಗ್ಬೇಕು ಅಂದ್ರೆ ತಿಳ್ಕೊಳಕ್ ಸಾಕಷ್ಟಿದೆ. ನಿಮ್ಗಿನ್ನೂ ನನ್ನ ಹಳೆ ಕತೆ ಗೊತ್ತಿಲ್ಲ. ಗೊತ್ತು. ಏನ್ ಗೊತ್ತು? ನಾನೊಂದು ಹುಡುಗಿನ ಲವ್ ಮಾಡಿದ್ದೆ ಅನ್ನೋದು ಗೊತ್ತಾ? ಈಗ್ಲೂ ಅದೇ ಹುಡುಗಿನ ಲವ್ ಮಾಡ್ತಾ ಇದೀನಿ ಅನ್ನೋದು ಗೊತ್ತಾ? ಅದು ಯಾರು ಅಂತಾನೂ ಗೊತ್ತು. ದೀಪಿಕಾ ಸಾಕ್ನೋರ್ ತಾನೆ? ಮನೆಯವರೆಲ್ಲ ಬನ್ನಿ ಬೇಗ. ಶಾಂತಮ್ಮ, ಶಾಂತಮ್ಮ. ಏಳು ಯಜಮಾನ್ರೆ. ಶಾಂತಮ್ಮ, ನಿನ್ ಸಂಕಟ, ನರಳಾಟ, ಒದ್ದಾಟ ಎಲ್ಲ ನನ್ಗೆ ಅರ್ಥ ಆಗತ್ತೆ. ಈಗ ನಿನ್ ಗಂಡ ಬೇಗ ಹುಷಾರಾಗ್ಬೇಕು ತಾನೆ? ಆ ಮನ್ಸ ಹುಷಾರಾದ್ರೆ ನಂಗೆ ಓದ್ ಜೀವ ಬಂದಂಗೆ. ನೋಡು ಶಾಂತಮ್ಮ, ನಿನ್ ಗಂಡಂಗೆ ಇವತ್ತು ಈ ಪರಿಸ್ಥಿತಿ ಬರಕ್ಕೆ ನಮ್ಮ ಮನೆಯವರೇ ಕಾರಣ. ಅದಕ್ಕೆ ನಾನಂತೂ ನಿನ್ ಗಂಡನ ಹುಷಾರು ಮಾಡಕ್ಕೆ ಯಾವ ರೀತಿ ರಿಸ್ಕ್ ತೊಗೊಳಕ್ಕೂ ರೆಡಿ ಆಗಿದ್ದೀನಿ. ನಿನ್ನೆಲ್ಲ ಕಣ್ಣೀರಿಗೂ ಕೊನೆ ಹಾಡೋದಕ್ಕೆ ಒಂದು ದಾರಿ ಹುಡುಕಿದೀವಿ ಶಾಂತಮ್ಮ. ಆ ದಾರಿ ಹುಡುಕಿರೋರು ಯಾರು ಗೊತ್ತಾ? ನಮ್ಮ ಲಕ್ಷ್ಮಿ. ಆ ದಾರಿ ಏನ್ ಗೊತ್ತಾ ಶಾಂತಮ್ಮ? ನೀನು ಬೇಗ ಹೋಗಿ ನಿನ್ನ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡ್ಕೊ, ಆಮೇಲೆ ಹೇಳ್ತೀನಿ. ಇಮ್ಮಿಡಿಯೇಟ್ ಆಗಿ ನಾವು ಎಲ್ಲರೂ ಇಲ್ಲಿಂದ ಶಿಫ್ಟ್ ಆಗ್ತೀವಿ ಶಾಂತಮ್ಮ. ಅದು ಹಳ್ಳಿಗೆ. ಇನ್ನೊಂದು ವಾರ ಫುಲ್ಲು ನಮ್ಮ ಇಡೀ ಫ್ಯಾಮಿಲಿ ಹಳ್ಳಿಲೇ ಠಿಕಾಣಿ. ಹಳ್ಳಿಗ? ಅದ್ಯಾಕೆ ಯಜಮಾನ್ರೆ? ಯಾವ ಹಳ್ಳಿಗೆ ಹೋಗೋರಿದ್ದೀರಿ? ಇನ್ಯಾರ ಹಳ್ಳಿಗೆ? ನಿನ್ನ ಹಳ್ಳಿಗೆ. ಗೋಪಾಲ್ ಅವ್ರಿಗೆ ಎಲ್ಲ ಹಳೆ ನೆನಪುಗಳು ಬರಬೇಕು ಅಂದ್ರೆ ನಾವೆಲ್ಲರೂ ಅವ್ರನ್ನ ಹಳ್ಳಿ ಕರ್ಕೊಂಡು ಹೋಗ್ಬೇಕು. ಅಲ್ಲವ್ರಿದ್ದ ಊರು, ಓಡಾಡಿದ ರಸ್ತೆ, ಪಾಳಿ ಬತ್ತಿದ ಮನೆ, ಪರಿಚಯದ ಜನ, ನೆಂಟರು ಎಲ್ಲರೂ ಕಣ್ಮುಂದೆ ಬಂದರೆ ಆಗ ಎಲ್ಲ ನೆನಪಾಗತ್ತೆ. ಆಗ ಬೇಗ ಹುಷಾರು ಆಗ್ತಾರೆ. ಗೋಪಾಲ್ ಅವರು ಈ ಥರ ಇರೋದನ್ನ ನಿಜವಾಗ್ಲೂ ನನಗೆ ನೋಡೋಕ್ಕಾಗ್ತಿಲ್ಲ. ಅಮ್ಮ, ಶಾಂತಮ್ಮ ಇನ್ನು ಎಷ್ಟು ದಿನ ಅಂತ ಹೀಗೆ ಕಣ್ಣೀರು ಹಾಕ್ತಾ ಇರಬೇಕು? ಅದಕ್ಕೆ ಅವ್ರಿಗೋಸ್ಕರ ನಾವೆಲ್ಲರೂ ಒಂದು ವಾರ ಹಳ್ಳಿಗೆ ಹೋಗಿ ಪ್ರಯತ್ನ ಮಾಡೋಣ. ಏನಂತೀಯ? ಇನ್ನೇನು ಶಾಂತಮ್ಮ, ಹೋಗೋಣ ನಿಮ್ಮ ಹಳ್ಳಿಗೆ? ಈಗ ಹೇಳು, ಯಾವ್ದು ನಿಮ್ಮ ಹಳ್ಳಿ, ಯಾವ ತಾಲೂಕು, ಇಲ್ಲಿಂದ ಎಷ್ಟು ದೂರ?
ನೀಯಾಕೆ ಶಾಂತಮ್ಮ ಸುಮ್ಮನಾಗ್ಬಿಟ್ಟೆ? ಹೋಗೋದು ಬೇಡ ನಿಮ್ಮ ಹಳ್ಳಿಗೆ? ಅದು ಎಲ್ಲಿದೆ ಅಂತ ಹೇಳು. ಅಲ್ಲ ಕಣ್ ಯಜಮಾನ್ರೆ, ನಿಮ್ಗೆ ಯಾಕೆ ಇವೆಲ್ಲ ತೊಂದ್ರೆ? ಹೆಂಗೋ ಇಲ್ಲಿ ನೀವೆಲ್ಲ ಸಂದಕ್ಕೆ ನೋಡ್ಕೊಂತ ಇದ್ದೀರಾ. ಸ್ವಲ್ಪ ತಡ ಆದ್ರೂ ಪರವಾಗಿಲ್ಲ, ನನ್ ಗಂಡ ಇಲ್ಲೇ ಹುಷಾರಾಗ್ಲಿ ಬಿಡಿ. ಜೂನಿಯರ್, ಈ ಯೋಚನೆ ಬಗ್ಗೆ ನನಗೆ ವಿರೋಧ ಇದೆ. ಹಳ್ಳಿಲಿ ಎಲ್ಲ ಥರ ಸೌಲಭ್ಯಗಳಿರಲ್ಲ. ಅಂದರೆ ನಾನು ಹೇಳ್ತಿರೋದು ನಮ್ಗಲ್ಲ ಜೂನಿಯರ್, ಗೋಪಾಲ್ ಅವ್ರಿಗೆ. ಅಕಸ್ಮಾತು ಸಡನ್ನಾಗಿ ಏನಾದರೂ ಎಮರ್ಜೆನ್ಸಿ ಆದರೆ ಸಿಟಿಲಿರೋ ದೊಡ್ಡ ಆಸ್ಪತ್ರೆಗೆ ನಾವು ಕರ್ಕೊಂಬರ್ಬೇಕಾಗತ್ತೆ. ತುಂಬ ದೂರ ಆಗುತ್ತೆ. ಆಮೇಲೆ ನಿಮ್ಮ ಕೆಲಸಕ್ಕೂ ಒತ್ತ ಬೀಳುತ್ತೆ ಜೂನಿಯರ್. ನನಗೆ ಯಾಕೋ ಈ ರಿಸ್ಕ್ ತಗೊಳ್ಳೋದು ಸರಿಯಲ್ಲ ಅಂತ ಅನಿಸ್ತಾ ಇದೆ. ಈ ಐಡಿಯಾ ನನ್ನ ಪ್ರಕಾರ ವರ್ಕ್ ಆಗಲ್ಲ ಜೂನಿಯರ್.